ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ತಾಸೋ ಶಾಮರಾವ್ ಇವರು ಸಂಗ್ರಹಿಸಿರುವ ಭರತೇಶ ವೈಭವ, ರತ್ನಾಕರ ವರ್ಣಿ ಬರೆದ ಭರತೇಶ ವೈಭವದ ಕೆಲವೊಂದು ಸಂಧಿಗಳು, ಅವುಗಳಲ್ಲಿ ಮುಖ್ಯವಾಗಿ ಒಟ್ಟಿಗೆ ನಿಮಗೆ ಓದಲಿಕ್ಕಿರುವಂಥದ್ದು 19 ಸಂಧಿಗಳು. ಈ 19 ಸಂಧಿಗಳಲ್ಲಿ ಕಾಮದೇವಾಸ್ಥಾನ ಸಂಧಿ, ಸಂಧಾನ ಭಂಗ ಸಂಧಿ, ಕಟಕ ವಿನೋದ ಸಂಧಿ, ಮದನ ಸನ್ನಾಹ ಸಂಧಿ, ಇವುಗಳ ವಿಡಿಯೋಗಳನ್ನು ಈಗಾಗಲೇ ಮಾಡಿದ್ದೇನೆ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಇವತ್ತಿನ ವಿಡಿಯೋದಲ್ಲಿ ನಾನು ರಾಜೇಂದ್ರ ಗುಣವಾಕ್ಯ ಸಂಧಿಯನ್ನು ಹಾಕ್ತಾ ಇದ್ದೇನೆ. ಸರಿ ವಿದ್ಯಾರ್ಥಿಗಳೇ, ಈಗ ನಾವು ರಾಜೇಂದ್ರ ಗುಣವಾಕ್ಯ ಸಂಧಿಯನ್ನು ನೋಡ್ತಾ ಹೋಗೋಣ. ಈ ಸಂಧಿಯಲ್ಲಿ ಭರತೇಶ ಬಾಹುಬಲಿಯರು ಯುದ್ಧಕ್ಕೆ ಸಿದ್ಧರಾಗ್ತಾರೆ. ಇದನ್ನು ಗಮನಿಸಿ ಅದರಿಂದ ಆಗಬಹುದಾದ, ಅಂದರೆ ಆ ಯುದ್ಧದಿಂದ ಆಗಬಹುದಾದಂತಹ ಪರಿಣಾಮವನ್ನು ಯೋಚನೆ ಮಾಡಿಕೊಂಡು ಎರಡೂ ಪಕ್ಷದ ಮಂತ್ರಿಗಳು ಯುದ್ಧದಿಂದ ಆಗಬಹುದಾದಂತಹ ಅಪಾರ ಪ್ರಾಣಹಾನಿಯನ್ನು ತಪ್ಪಿಸಲು ಧರ್ಮಯುದ್ಧಕ್ಕೆ ಅವರಿಬ್ಬರನ್ನು ಪ್ರೇರೇಪಿಸ್ತಾರೆ. ಆ ಪ್ರೇರೇಪಿಸುವಂತಹ ಒಂದು ನಿರ್ಧಾರಕ್ಕೆ ಬರ್ತಾರೆ. ತಮ್ಮ ಅಭಿಪ್ರಾಯಗಳನ್ನು ತಿಳಿಸಲು ಹೆದರಿದರೂ ಕೂಡ ಭರವಸೆಯ ಮಾತಿನೊಂದಿಗೆ ಭರತನನ್ನು ಧರ್ಮಯುದ್ಧಕ್ಕೆ ಒಪ್ಪಿಸ್ತಾರೆ. ಆದರೆ ಭರತ ಮೊದಲು ಬಾಹುಬಲಿಯನ್ನು ಒಪ್ಪಿಸಿ ಬಂದು ತಿಳಿಸಿ ಅವನ ಅಪೇಕ್ಷೆಯಂತೆ ಯುದ್ಧ ಮಾಡುವೆ ಅನ್ನುವಂತಹ ಒಂದು ಷರತ್ತನ್ನು ವಿಧಿಸ್ತಾನೆ. ಅದರಂತೆ ಮಂತ್ರಿಗಳು ಬಾಹುಬಲಿಯಲ್ಲಿ ಖಡ್ಗದ ಯುದ್ಧ ಭೇದ, ಅದರಿಂದ ಇಡೀ ಸೈನ್ಯವೇ ನಾಶವಾಗ್ತದೆ, ಅದಕ್ಕೆ ಬದಲಾಗಿ ಈ ದೃಷ್ಟಿಯುದ್ಧವನ್ನು ಮಾಡೋಣ, ದೃಷ್ಟಿಯುದ್ಧ, ಜಲಯುದ್ಧ, ಮಲ್ಲಯುದ್ಧಗಳನ್ನು ಮಾಡಿ ಈ ಖಡ್ಗದ ಯುದ್ಧದಿಂದ ಮಾಡೋದ್ರಿಂದ ಅನೇಕ ಹಾನಿಗಳಾಗ್ತದೆ, ಹಾಗಾಗಿ ಆ ಯುದ್ಧ ಬೇಡ ಅಂತ ಅವನನ್ನು ವಿನಂತಿಸಿ ಧರ್ಮಯುದ್ಧಕ್ಕೆ ಅವನನ್ನು ಒಪ್ಪಿಸ್ತಾರೆ. ಅದನ್ನು ಡಂಗುರದ ಮೂಲಕ ಜನರಿಗೆ ತಲುಪಿಸ್ತಾರೆ. ಉಭಯ ಪಕ್ಷದ ಸೇನೆಯೊಂದಿಗೆ ವ್ಯಂತರರು, ಖೇಚರರು ಮನುಷ್ಯರಾದಿಯಾಗಿ ಅಲೆಗಳ ರೀತಿಯಲ್ಲಿ ಆಕಾಶ ಭೂಮಿಯಲ್ಲಿ ವೈವಿಧ್ಯ ರೀತಿಯಾಗಿ ಅವರು ಆವರಿಸಿ ನಿಲ್ತಾರೆ. ಯುದ್ಧಕ್ಕೆ ಬಂದಂತಹ ಬಾಹುಬಲಿ ಅಹಂಕಾರ ಪರ್ವತದಿಂದ ಇಳಿಯುವ ರೀತಿಯಲ್ಲಿ ಆನೆಯಿಂದ ಇಳಿದು ಅಖಾಡದಲ್ಲಿ ಪಚ್ಚೆ ಪರ್ವತದ ರೀತಿಯಲ್ಲಿ ನಿಲ್ತಾನೆ. ಬಲೆಯಲ್ಲಿ ಬಿದ್ದ ಜಿಂಕೆಯಂತೆ ಅವನ ಮೋಹದ ರೂಪಿನಲ್ಲಿ ಹೆಂಗಸರ ಗಂಡಸರ ಕಣ್ಣುಗಳು ನೆಟ್ಟು ನಿಲ್ತವೆ. ಕವಿಯಲ್ಲಿ ಸ್ವಗತದಲ್ಲಿ ಅಣ್ಣನಿಗೆ ಎದುರು ನಿಂತ ಎಂಬೊಂದು ಕೊರತೆ ಬಿಟ್ಟರೆ ಮಿಕ್ಕ ವಿಚಾರದಲ್ಲಿ ಅವನು ಶ್ರೇಷ್ಠನೇ ಅಂತ ಭಾವಿಸ್ತಾರೆ. ಭರತನು ಪರಾಕುಗಳ ಉದ್ಘೋಷದೊಡನೆ ಪಲ್ಲಕ್ಕಿಯಿಂದ ಇಳಿದು ಸ್ಮರನ ಎದುರಿನಲ್ಲಿ ನಿಂತ. ಸ್ಮರ ಅಂದರೆ ಕಾಮದೇವ, ಅಂದರೆ ಇಲ್ಲಿ ಬಾಹುಬಲಿಗೆ ಹೇಳುವಂಥದ್ದು. ನೋಡುವವರ ಕಣ್ಣಿಗೆ ಕುಂದಣ ಅಂದರೆ ಅಪರಂಜಿ ಚಿನ್ನ, ಕುಂದಣದ ಪರ್ವತ ಮತ್ತು ಪಚ್ಚೆಯ ಪರ್ವತಗಳೇ ನಿಂತವೋ ಅನ್ನುವ ರೀತಿಯಲ್ಲಿ ಸೌಂದರ್ಯದಿಂದ, ಆಜಾನುಬಾಹು ಶರೀರದಿಂದ ಹಬ್ಬವನ್ನು ಉಂಟು ಮಾಡುವಂತೆ ಇವರಿಬ್ಬರೂ ಕಾಣ್ತಾ ಇದ್ರು. ಭೂರಿವಾದ್ಯದ ನಾದ, ಯುದ್ಧದ ಭೇರಿಯ ಸದ್ದುಗಳನ್ನು ನಿಲ್ಲಿಸಿದ ಭರತ ಯುದ್ಧ ಪೂರ್ವಭಾವಿಯಾಗಿ 4-8 ಮಾತುಗಳನ್ನು ಲೋಗರು ಕೇಳುವಂತೆ ಹೇಳಲು ಬಯಸಿದ. ಭರತ ಬಾಹುಬಲಿಗೆ ಹೀಗೆ ಹೇಳುತ್ತಾನೆ: ಅನಗತ್ಯ ಜಗಳವಿದು, ನಿಷ್ಕಾರಣವಾಗಿ ಯುದ್ಧ ಮಾಡುವುದೇ ಜನರು ಇಷ್ಟಪಡುವರೆ? ನಿನ್ನ ಒಡವೆಯನ್ನು ನಾನಾಗಲಿ ನನ್ನದನ್ನು ನೀನಾಗಲಿ ಕೊಂಡುದಿಲ್ಲ. ಅಪ್ಪನ ಉಂಬಳಿಯಿಂದಾಗಿ ಯುವರಾಜ ಪದವಿ ಬಂದಿದೆ ನಮಗೆ. ಮಾತಿನಲ್ಲಿ ಕೊಂಡದ್ದಿಲ್ಲ. ಮಾತಿನಲ್ಲಿ ನಾನಾಗಲಿ ನನ್ನ ಸೈನ್ಯದವರಾಗಲಿ ಅವಹೇಳನ ಮಾಡಿದ್ದೇವೆಯೇ? ಒಡಹುಟ್ಟಿದವರನ್ನು ನೋಡಲು ಬಯಸಿದ್ದನ್ನೇ ಅಪಾರ್ಥ ಮಾಡಿಕೊಳ್ಳುವುದೇ? ಯುದ್ಧ ಮಾಡುವುದನ್ನು ಬಿಟ್ಟು ಮಾತನಾಡುತ್ತಿದ್ದೇನೆ ಎಂದು ಭಾವಿಸಬೇಡ. ಏಕೆಂದರೆ ಮೊದಲು ಪಾತಕವನ್ನು ಮಾತಿನ ಮೂಲಕವೇ ಕಳೆಯಲು ಇಷ್ಟಪಡುತ್ತೇವೆ. ಇಷ್ಟಕ್ಕೂ ನಾನು ಹಿರಿಯನಾದುದರಿಂದ ಸೇನೆಗೆ ಬರ ಹೇಳಿದೆ. ನೀನೇ ಅಣ್ಣನಾಗಿದ್ದಲ್ಲಿ ನೀನಿದ್ದ ಸ್ಥಳಕ್ಕೆ ನಾನು ಬರುತ್ತಿದ್ದೇನೆ. ನೀನು ಯುದ್ಧ ಮಾಡುವುದನ್ನು ನಮ್ಮಿಬ್ಬರ ಸೈನಿಕರು ನೋಡುವಂತಾಯಿತೆ. ಪರಸ್ಪರ ಗೆಲ್ಲುವಿಕೆಯಿಂದ ನಿನಗೆ ಅಥವಾ ನನಗೆ ಕೀರ್ತಿ ಉಂಟಾಗುತ್ತದೆಯೇ? ನರಸುರ ನಾಗಲೋಕದ ಉತ್ತಮರು ನಮ್ಮನ್ನು ಛೀ ಎನ್ನುವುದಿಲ್ಲವೇ? ಅದಕ್ಕಾಗಿ ನೀನು ಕದನ ಮಾಡುವುದಕ್ಕೆ, ಗೆಲ್ಲುವುದಕ್ಕೆಂದೇ ಬಂದೆಯ? ನೀಚರಂತಹ ಹೋರಾಟವೇಕೆ? ಗೆಲುವು ನಿನ್ನದೇ, ಸೋಲು ನನ್ನದು ಎಂದೊಪ್ಪಿಕೊಳ್ಳುತ್ತೇನೆ. ಇದು ಉಪಚಾರದ ಮಾತಲ್ಲ, ಇಡೀ ಸೈನ್ಯವೇ ತಿಳಿಯುವಂತೆ ಹೇಳುತ್ತೇನೆ ಎಂದು ಭರತ ಹೇಳ್ತಾನೆ. ಮುಂದುವರಿದು ಆತ ಈ ರೀತಿ ಹೇಳ್ತಾನೆ: ದೃಷ್ಟಿಯುದ್ಧ ಹೇಗೆ ಸಾಧ್ಯ? 25 ಬಾಣದಷ್ಟು ಹೆಚ್ಚು ಎತ್ತರ ನೀನು ನನ್ನ ದೃಷ್ಟಿಸಬಹುದು. ನಾನು ಕೂಡ ಹಾಗೆ ಮಾಡಿದರೆ ದೃಷ್ಟಿ ನೊಂದಾವು. ಇನ್ನು ಜಲಯುದ್ಧ, ನಾನು ಚೆಲ್ಲಿದ ನೀರು ನಿನ್ನೆದೆಯ ಮುಟ್ಟಬಹುದಷ್ಟೇ. ನಾನು ತತ್ತರಿಸುವಂತೆ ಮುಳುಗಿಸಿ ಬಿಡಬಹುದು. ಹಾಗೆ ಮಲ್ಲ ಕಾಳಗ ಅಂದರೆ ನಿನ್ನ ಹೆಸರೇ ಭುಜಬಲಿ.
ಆ ಹೆಸರಿಟ್ಟ ಅಪ್ಪನ ಮಾತು ಸುಳ್ಳಾಗದು. ನಿನ್ನ ಭುಜಬಲದಿಂದ ನನ್ನನ್ನು ಎತ್ತಿ ಬಿಡುವೆ ಎಂದು ಭರತ ಹೇಳಿ 3 ಯುದ್ಧದ ಸೋಲನ್ನು ಒಪ್ಪಿಕೊಳ್ಳುತ್ತಾನೆ. ಆಗ 10 ದಿಕ್ಕುಗಳೂ ಕಪ್ಪಾದವು. ಬೆಂಕಿ ಇಲ್ಲದೆ ಹೊಗೆ ಕಾಣಿಸಿತು. ಸೈನ್ಯ ಹೆದರಿಬಿಟ್ಟಿತು. ಮದನ ಮನಸ್ಸಿನಲ್ಲೇ ಆದ ತಪ್ಪಿಗೆ ನೊಂದುಕೊಳ್ಳುವುದನ್ನು ಗಮನಿಸಿದಂತೆ ಭರತ ತನ್ನ ಮಾತನ್ನು ಮತ್ತೂ ಮುಂದುವರಿಸುತ್ತಾನೆ. ಕೇಳಣ್ಣ, ಚಕ್ರ ನನ್ನ ಶಸ್ತ್ರಾಲಯದಲ್ಲಿ ಹುಟ್ಟಬೇಕು ಎಂದು ನಾನು ಬಯಸಿದವನಲ್ಲ. ಅದೇ ಉದ್ಭವವಾಗಿ ನಾಡೆಲ್ಲವನ್ನು ಸುತ್ತಿತು. ನಿಮ್ಮ ಮನಸ್ಸಿಗೆ ನೋವುಂಟು ಮಾಡಿತು. ನೀನು ರಾಜನಾಗಿದ್ದೆ ತಣ್ಣಗೆ. ನೀನಟ್ಟಿದ ದೊರೆಯಾಗಿ ಧರೆಯನ್ನೆಲ್ಲ ಸಾಧಿಸಿದ್ದೇನೆ. ಅದನ್ನೆಲ್ಲ ಒಪ್ಪಿಸಿಕೊ. ಇದಕ್ಕೆ ರಾಜರ ಸೈನ್ಯದ ಸಮ್ಮತಿ ಇದೆ. ನಿನಗೆ ನಾನು ಅಣ್ಣನೆಂಬ ಅಕ್ಕರೆ ಇಲ್ಲದಿದ್ದರೂ ನನಗೆ ತಮ್ಮನೆಂಬ ಪ್ರೀತಿ ಇದೆ. ಈ ರಾಜ್ಯವನ್ನೆಲ್ಲ ನಿನಗೊಪ್ಪಿಸಿಕೊ. ನಿನ್ನ ಭಾಗವನ್ನು ಕಣ್ತುಂಬ ನೋಡುತ್ತೇನೆ. ನಿನ್ನ ಸುಖದಲ್ಲಿ ನಾನು ಸಂತೋಷವನ್ನು ಕಾಣುವೆ. ನೀನು ಕೊಟ್ಟ ಉಂಬಳಿಯನ್ನಷ್ಟೇ ಸ್ವೀಕರಿಸುವೆ. ಪರಮೇಶ್ವರ ನಾಣೆಯಾಗಿ ಕ್ಲೇಶದ ಮಾತಲ್ಲವಿದು ಎನ್ನುತ್ತಾನೆ. ಅಣ್ಣನ ಮಾತುಗಳಿಂದ ಮನಸ್ಸಿನಲ್ಲೇ ಬಾಹುಬಲಿ ಕುಗ್ಗಿ ಹೋಗುತ್ತಾನೆ. ಭರತನ ಮಾತು ಅಲ್ಲಿಗೇ ನಿಲ್ಲುವುದಿಲ್ಲ. ಚಕ್ರರತ್ನವನ್ನೇ ಕರೆದು ಭುಜಬಲಿಯನ್ನು ಓಲೈಸುವಂತೆ ಆಜ್ಞೆ ಮಾಡುತ್ತಾನೆ. ಪುಣ್ಯರಹಿತನಾದ ಭುಜಬಲಿ ಹತ್ತಿರ ಹೋಗಲಿಚ್ಛಿಸದೆ ಚಕ್ರ ನಿಂತೇ ಬಿಡುತ್ತದೆ. ಮೊದಲೇ ತನ್ನ ಅಕಾರ್ಯದ ಪರಿಣಾಮದಿಂದ ಲಜ್ಜಿತನಾಗುತ್ತಿದ್ದ ಬಾಹುಬಲಿಯಲ್ಲಿ ಮೂಡಿದ್ದ ಕೋಪ ಜರ್ರನೆ ಇಳಿಯುತ್ತದೆ. ಹೃದಯ ತಂಪಾಗುತ್ತದೆ. ಧರಿಸಿದ್ದ ಕೊಡುಗೆಗಳನ್ನು ಕಳಚುತ್ತಾನೆ. ಅಣ್ಣನ ಮುಖವನ್ನು ನೋಡಲು ನಾಚಿ ತಲೆ ತಗ್ಗಿಸುತ್ತಾನೆ. ಯುದ್ಧ ಘಟಿಸಿಯೇ ಘಟಿಸುತ್ತದೆ ಎಂದು ಭಾವಿಸಿದ್ದ ಜನ ಮಾತಿನಿಂದಲೇ ಭರತನು ಗೆದ್ದುದನ್ನು ಕಂಡು ಜನ ಮೆಚ್ಚುತ್ತದೆ. ಅದಕ್ಕೆ ಕಾರಣ ಭರತನ ಗಂಭೀರವಾದ ಉಪದೇಶದ ಮಾತುಗಳು ಒಂದು ಕಡೆ, ತಮ್ಮನೆಂಬ ಪ್ರೀತಿಯನ್ನು ಮೊಟಕಾಗಿಸದ ಅವನ ಮಾತಿನ ಚಾತುರ್ಯ ಇನ್ನೊಂದು ಕಡೆ. ಅಣ್ಣನ ಮಾತುಗಳಿಂದ ಬಾಹುಬಲಿ ಎಷ್ಟರ ಮಟ್ಟಿಗೆ ಕಳೆಗುಂದಿದನೆಂದರೆ ಲೋಕಾಪವಾದಕ್ಕೆ ಒಳಗಾದ ಬಗ್ಗೆ, ಕೋಪ ತನ್ನನ್ನು ಹಾದಿ ತಪ್ಪಿಸಿದ ಬಗ್ಗೆ ತನ್ನೊಳಗೇ ಮರುಗುತ್ತಾನೆ. ತಂದೆಯ ದೃಷ್ಟಿಯಲ್ಲಿ ಅಕಾರ್ಯದ ಪ್ರಸಿದ್ಧಿಗೆ ಪಕ್ಕಾದೇನಲ್ಲ ಎಂದು ಚಿಂತಿಸುತ್ತಾನೆ. ಮನ್ಮಥನೆಂಬ ಹೆಸರಿಟ್ಟ ಬಗ್ಗೆಯೇ ನೊಂದು ಮೋಕ್ಷಾಪೇಕ್ಷೆಗೆ ನಿರ್ಧರಿಸುತ್ತಾನೆ. ಮತ್ತೆ ತನ್ನ ಕ್ರಿಯೆಯ ಬಗ್ಗೆಯೇ ಸುತ್ತಾಡುತ್ತದೆ ಅವನ ಮನಸ್ಸು. ನೀತಿ ಹೇಳಲು ಬಂದವರನ್ನು ದೂರೀಕರಿಸಿದ್ದರಿಂದ, ಚಕ್ರಿಯನ್ನು ಅಣ್ಣನೆಂದು ಪರಿಗಣಿಸದೇ ಹೋದದ್ದರಿಂದ, ಲೋಕದ ಎದುರು ಅಣ್ಣ ಸೋಲೊಪ್ಪಿ ನಿಲ್ಲಬೇಕಾದ ಪರಿಸ್ಥಿತಿಗೆ ಚಕ್ರರತ್ನ ತನ್ನಿಂದ ದೂರ ಉಳಿದು ಲೋಕದ ಎದುರು ತಾನು ಹಗುರಾದುದರ ಬಗ್ಗೆ ಆತ್ಮ ನಿರಾಕರಣೆಯನ್ನು ಮಾಡಿಕೊಳ್ಳಲು ಸಿದ್ಧನಾಗುತ್ತಾನೆ. ಇದಕ್ಕೆಲ್ಲ ದೀಕ್ಷೆ ಪಡೆಯುವುದೇ ಉಳಿದಿರುವ ಮಾರ್ಗ ಎಂದುಕೊಂಡವನ ಎದುರು ಭೂಮಿ ಆಕಾಶ ತುಂಬಿ ನಿಂತ ಸೈನ್ಯವೇ ಕೈ ಮುಗಿಯುತ್ತಿದ್ದುದನ್ನು ಕಂಡು ಮತ್ತಷ್ಟು ನಾಚುತ್ತಾನೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ರಾಜೇಂದ್ರ ಗುಣವಾಕ್ಯ ಸಂಧಿ ಮುಕ್ತಾಯವಾಗ್ತದೆ. ಮುಂದಿನ ಸಂಧಿ ಚಿತ್ತಜ ನಿರ್ವೇಗ ಸಂಧಿ. ಈ ಸಂಧಿಗಾಗಿ